ನಮಸ್ಕಾರ. ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ, ಗೌತಮಿ ಅಂತ. ಗೌತಮಿ ಬಗ್ಗೆ ಏನು ಹೇಳೋದು, ಯಾಕಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂಥ ಮಾತು ಅಕ್ಷರಶಃ ಗೌತಮಿಗೆ ಸಲ್ಲುತ್ತೆ. ಯಾಕಂದರೆ ಗೌತಮಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಹುಡುಗಿ. ಸೊ ಡ್ಯಾನ್ಸ್ ಅಂದರೆ ಪಂಚಪ್ರಾಣ ಅವ್ರಿಗೆ, ಅದ್ರ ಜೊತೆಗೆ ಆ್ಯಕ್ಟಿಂಗಲ್ಲೂ ಕೂಡ ಗಮನ ಸೆಳೆದಂಥ ಹುಡುಗಿ. ಸೊ ಗೌತಮಿ ಏನೆಲ್ಲ ಮಾಡಿದ್ದಾರೆ, ಗೌತಮಿನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಇವತ್ತು ಮನದ ಮಾತಲ್ಲಿ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡಿ. ನಮ್ಮ ಜೊತೆಗೆ ಇದ್ದಾರೆ ಗೌತಮಿ. ಗೌತಮಿ, ಹಾಯ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ ಗೌತಮಿ ಬಗ್ಗೆ ಮಾತಾಡೋಕ್ಕೂ ಮುಂಚೆ, ಅವ್ರ ಜೊತೆ ಮಾತಾಡೋಕ್ಕೂ ಮುಂಚೆ ಅವ್ರ ಬಗ್ಗೆ ಒಂದು ಚಿಕ್ಕದಾದ ಇಂಟ್ರೊಡಕ್ಷನ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮುಗ್ಧ ಮೊಗ, ಮುದ್ದು ನಗು. ಈ ಹುಡುಗಿನ ನೋಡಿದವರಲ್ಲಿ ಬಹುತೇಕರು ಮಗು ಅಂತ ಮುದ್ದಾಡ್ದವರೇ ಹೆಚ್ಚು. ಗೌತಮಿ ನಟನೆ ಹಾಗೂ ನೃತ್ಯದಲ್ಲಿ ಗುರುತಿಸಿಕೊಂಡ ಪ್ರತಿಭೆ. 28ರ ಹರೆಯದಲ್ಲೂ 7-8 ವರ್ಷದ ಪುಟ್ಟ ಬಾಲೆಯಂತೆ ಕಾಣ್ತಾಳೆ. ಈಕೆಯ ಎತ್ತರವೇ ಈಕೆಯನ್ನ ನಟನೆಗೆ ಕರೆತಂದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಚಾಂಪಿಯನ್ ಅನ್ನೋ ರಿಯಾಲಿಟಿ ಶೋನಲ್ಲಿ ಈಕೆಯನ್ನ ಕಂಡ ತೆಲುಗಿನ ಧಾರಾವಾಹಿ ನಿರ್ದೇಶಕರೊಬ್ರು ಕಥೆನ ಬರೀತಾರೆ. ಗೌತಮಿಗೆ ಹೊಂದುವಂಥ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ತಾರೆ. ಅದರ ಪ್ರತಿಫಲವೇ ಪ್ರೇಮಕ್ಕ ಪೆಳ್ಳಿ ಧಾರಾವಾಹಿ. మనసంతా నిండిన ప్రేమ మమకారం పంచే ప్రేమ పేరులోనే ఉన్నదిలే ప్రేమ కళ్ళలన్నీ నేర్చిన ప్రేమ కలలెన్నో దాచెను ప్రేమ నిజమయ్యే రోజే ఎప్పుడమ్మా ఇది ఏమి చిత్రమమ్మా చదువుల్ల వాణియే తానమ్మ అన్నింట రాణియే తానమ్మ ఏ ఆటైనా ఏ పాటైనా తన సాటి లేదమ్మా. ಗೌತಮಿ ಹುಟ್ಟು ಕಲಾವಿದೆ. ಸಂಗೀತ ನೃತ್ಯದ ಕಡೆಗೆ ಒಲವು ಜಾಸ್ತಿ. ಅದರಲ್ಲೂ ಡ್ಯಾನ್ಸ್ ಅಂದ್ರೆ ಪಂಚಪ್ರಾಣ. ಗುರುಗಳ ಪ್ರೋತ್ಸಾಹದಿಂದ ವಿದ್ವತ್ ಪೂರೈಸೋ ಹವಣಿಕೆಯಲ್ಲಿದ್ದಾರೆ ಗೌತಮಿ. ಶಾಸ್ತ್ರೀಯ ನೃತ್ಯ ಪಾರಂಗತೆ ಗೌತಮಿ ಕಲಿಕೆಯ ಜೊತೆಗೆ ಮಕ್ಕಳಿಗೆ ನೃತ್ಯ ಗುರುವಾಗಿ ಕೂಡ ಪಾಠ ಮಾಡ್ತಿದ್ದಾರೆ. ಅಮ್ಮ ಅಂದ್ರೆ ಪ್ರಾಣ. ಅಮ್ಮನ ಪ್ರೀತಿ, ಪ್ರೋತ್ಸಾಹದ ಜೊತೆಗೆ ತಂಗಿಯ ಸಹಕಾರ ಕೂಡ ಗೌತಮಿಯ ಯಶಸ್ಸಿನ ಹಿಂದಿದೆ. ಅನೇಕ ರಿಯಾಲಿಟಿ ಶೋಗಳಲ್ಲಿ, ಗೇಮ್ ಶೋಗಳಲ್ಲಿ ಪಾಲ್ಗೊಂಡಿರೋ ಗೌತಮಿ ಇದೀಗ ನೃತ್ಯದ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಿದ್ದಾರೆ. ನಟನೆಗೆ ಆಫರ್ಗಳು ಬರ್ತಿವೆ. ನಟಿಸುವ ಆಸೆ ಗೌತಮಿಗಿದೆ. ಎಸ್, ಬನ್ನಿ ಗೌತಮಿ ಜೊತೆ ಮಾತನ್ನ ಶುರು ಮಾಡೋಣ. ಗೌತಮಿ ನಾನು ಹೇಳಿದ ಹಾಗೆ ಡ್ಯಾನ್ಸರು ಹೌದು, ಆ್ಯಕ್ಟ್ರು ಹೌದು. ಅದ್ರ ಬಿಟ್ಟ ಹೊರತಾಗಿ ಕೂಡ ಏನೇನು ಮಾಡಿದ್ದಾರೆ ಅಂತ. ಸೊ ಹಾಯ್ ಗೌತಮಿ, ನಾನು ನೋಡ್ಕೊಂಡು ಬಂದಂಗೆ, ನಾನು ಕೇಳ್ದು ಬಂದಂಗೆ ಗೌತಮಿ ಮೊಟ್ಟ ಮೊದಲು ಆಕ್ಟಿಂಗ್ ಅಂತ ಶುರು ಮಾಡಿದ್ದು ತೆಲುಗು ಸೀರಿಯಲ್ಗಳಲ್ಲಿ. ಕನ್ನಡದ ಹುಡುಗಿ ಹೇಗೆ ತೆಲುಗು ಸೀರಿಯಲ್ ಎಲ್ಲ ಎಂಟ್ರಿ ಆದ್ರಿ ಅಂತ? ಇಲ್ಲ, ಫಸ್ಟ್ ಕನ್ನಡ ಶೋನೇ ಮಾಡಿದ್ದು. ಫಸ್ಟ್ ಕನ್ನಡ ಒಂದು ಶೋ ಮಾಡಿದಾಗ ಅದರಲ್ಲಿ ರೆಕಗ್ನೈಸ್ ಮಾಡಿ ಅವರು ಚಾಂಪಿಯನ್ಸ್ ಅಂತ ಉದಯ ಟಿವಿಯಲ್ಲಿ ಬಂತು. ಸೊ ಅದರಲ್ಲಿಂದ ಅದು ಮಾಡಿದಾಗ ಅದಾದ್ಮೇಲೆ ತಮಿಳಲ್ಲಿ ಕೂಡ ಮಾಡಿ ಅದೇ ಶೋಸ್ನ, ಅದಾದ್ಮೇಲೆ ಅಲ್ಲಿಂದ ತೆಲುಗುಗೆ ತಗೊಂಡು ಅದರಲ್ಲಿ ಪ್ರೇಮಕ್ಕ ಪೆಳ್ಳಿ ಅನ್ನೋ ಸೀರಿಯಲಲ್ಲಿ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಓಕೆ ಓಕೆ. ಸೊ ಪ್ರೇಮಕ್ಕ ಪೆಳ್ಳಿ ನಾನು ಕತೆ ನೋಡಿದೆ, ಪ್ರೋಮೋ ನೋಡಿದೆ. ಆಲ್ಮೋಸ್ಟ್ ನಿಮ್ಮ ಮೇಲೆ ಇರುವಂಥ ಸೀರಿಯಲ್ ಅದು ಅಲ್ವಾ? ಪೂರ್ತಿ ಅಂದರೆ ಪ್ರೇಮಕ್ಕ ಅನ್ನುವಂಥ ನಿಮ್ಮ ಕ್ಯಾರೆಕ್ಟರ್ ಮೇಲೆ ಸುತ್ತುವಂಥ ಸೀರಿಯಲು, ನಿಮ್ಮ ಮದುವೆ ಮಾಡುವಂಥ ಒಂದು ಇಡೀ ಕತೆ ಜಿಸ್ಟ್. ಒಂದು ಹುಡುಗಿ ಈ ಥರ ಇದ್ದಾಗ ಅವರ ಲೈಫು ಹೇಗೆ ಹೋಗುತ್ತೆ, ಯಾವ ಥರ ಮೂವ್ ಮಾಡುತ್ತೆ, ಆ ಥರ ಸ್ಟೋರಿನ ತಗೊಂಡು ಹೋಗಿದ್ದಾರೆ ಅದರಲ್ಲಿ. ಓಕೆ ಓಕೆ. ಸೊ ಏನು ಫಸ್ಟ್ ಆ್ಯಕ್ಟಿಂಗ್ ಹೇಗೆ ಗೌತಮಿಗೆ ಗೊತ್ತಿತ್ತಾ? ಆ್ಯಕ್ಟಿಂಗ್ ಅಂದರೆ ನಂಗೆ ಡ್ಯಾನ್ಸ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಸ್ವಲ್ಪ, ಅದು ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಆಗಿರೋದ್ರಿಂದ ಸ್ವಲ್ಪ ಆಲ್ಮೋಸ್ಟ್ ಹಾಗೇ ಅದು ಎಕ್ಸ್ಪ್ರೆಷನ್ ಎಲ್ಲ ಬಂದಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ದೆ. ಅಲ್ಲೂ ಡೈರೆಕ್ಟರ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ ಹೇಳ್ತಿದ್ರು. ಸಿಂಗಲ್ ಟೇಕಲ್ಲೇ ಮಾಡ್ತಾಯಿದ್ದೆ ಎಲ್ಲನೂ ಆಲ್ಮೋಸ್ಟು. ಚೆನ್ನಾಗಿ ಮಾಡ್ತಿದ್ದೆ.
ಹೇಗಿದೆ ಎಕ್ಸ್ಪೀರಿಯನ್ಸ್ ಅಲ್ಲ ಸೀರಿಯಲಲ್ಲಿ ಒಬ್ಬ ಎಕ್ಸ್ಪೀರಿಯನ್ಸ್ ನಟರ ಜೊತೆಗೆ ಮಾಡುವಾಗ ನಿಮ್ಗೆ ಹೇಗೆ ಅನಿಸ್ತಿತ್ತು? ಅಂದರೆ ದೊಡ್ಡ ದೊಡ್ಡ ನಟರು ಕೂಡ ಇರ್ತಿದ್ರು ಜೊತೆಯಲ್ಲಿ, ಅವರೆಲ್ಲ ತುಂಬ ಎಕ್ಸ್ಪೀರಿಯೆನ್ಸು. ನಂದು ಫಸ್ಟ್ ಆದ್ರೂ ಅವರೆಲ್ಲ ಕೆಲವೊಂದು ನನಗೆ ಗೊತ್ತಾಗಲಿಲ್ಲ ಅಂದರೆ ಅವರೇ ಹೇಳ್ಕೊಟ್ಟು ಜೊತೆಯಲ್ಲಿ ಕೋಆರ್ಟಿಸ್ಟ್ ಕೂಡ ಜೊತೆಲಿ ಹೇಳ್ಕೊಟ್ಟು ನನಗೆ ಮಾಡಿಸೋರು. ಬಟ್ ನನಗೆ ಆಲ್ಮೋಸ್ಟ್ ಅರ್ಥ ಆಗಿ ಮಾಡ್ತಿದ್ದೆ, ಗೊತ್ತಾಗದೇ ಇರೋದು ಮಾಡ್ತಿದ್ದೆ. ಆಲ್ಮೋಸ್ಟ್ ಏನಂದರೆ ಹಾಳೋದು ಕಷ್ಟ ಆಗ್ತಾಯಿತ್ತು ನನಗೆ. ಗ್ಲಿಸ್ರಿನ್ ಹಾಕಿದ್ರು ಕಣ್ಣೀರು ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ ನ್ಯಾಚುರಲ್ ಟ್ರೈ ಮಾಡ್ತಾ ಇದ್ದೆ. ಗ್ಲಿಸ್ರಿನ್ ಹಾಕಿದ್ರು ತುಂಬ ಕಣ್ಣೀರು ಬರ್ತಾ ಇರಲಿಲ್ಲ. ಅದೇನೇ ಒಂದು ಪ್ರಾಬ್ಲಮ್. ಸೊ ಅಳೋದಂದ್ರೆ ಆಗ್ತಿರ್ಲಿಲ್ಲ, ಅದಕ್ಕೆ ಸ್ವಲ್ಪ ಟೇಕ್ ಆಗ್ತಿತ್ತ. ಅಂದರೆ ಅಲ್ಲಿ ನೋವಾದರೆ ಅಳು ಆಟೋಮೆಟಿಕ್ ಬರುತ್ತೆ. ಬಟ್ ಅದೊಂದು ಗ್ಲಿಸ್ರಿನ್ ಹಾಕಿದ್ರೆ ವಾಟರ್ ಬರಲ್ಲ. ಎಲ್ಲರಿಗೂ ಗ್ಲಿಸ್ರಿನ್ ಹಾಕಿದ್ರೆ ತುಂಬ ವಾಟರ್ ಬರೋದು, ಬಟ್ ನಾನು ಗ್ಲಿಸ್ರಿನ್ ಹಾಕಿದ್ರೆ ವಾಟರ್ ಬರಲ್ಲ. ಓಕೆ, ಏನು ಸ್ಟೋರಿ ಪ್ರೇಮಕಾ ಪೆಳ್ಳಿಯಲ್ಲಿ? ಜಸ್ಟ್ ಚಿಕ್ಕದಾಗಿ ಅದು ಬಂದು ಒಂದು ಈ ಥರ ಹೈಟ್ ಕಡಿಮೆ ಇರೋ ಒಂದು ಹುಡುಗಿ, ಆ ಹುಡುಗಿ ಹೇಗೆ ಲೀಡ್ ಮಾಡ್ತಾಳೆ ಲೈಫ್ ಅನ್ನೋದ್ರ ಬಗ್ಗೆ ಅದರಲ್ಲಿರೋದು. ಅದು ಯಾವ ಥರ ಎಲ್ಲರೂ ಇದು ಮಾಡ್ತಾರೆ, ಅವಳು ಆ ಥರ ಇದ್ದರೆ ಮಾಮೂಲಿ ನಾರ್ಮಲ್ ಜನ ಎಲ್ಲ ಹೇಗೆ ನೋಡ್ತಾರೆ, ಅದೆಲ್ಲ ಅವಳು ಹೇಗೆ ಫೇಸ್ ಮಾಡ್ತಾಳೆ. ಅದಾದಮೇಲೆ ಅವಳಿಗೆ ಒಂದು ಮ್ಯಾರೇಜ್ ಆದರೆ ಅವ್ರ ಮನೆಯಲ್ಲಿ ಅದೆಲ್ಲ ಹೇಗೆ ಫೇಸ್ ಮಾಡ್ತಾರೆ ಅನ್ನೋ ಆ ಥರದ್ದು ಒಂದು ಹುಡುಗಿ ಕತೆ ಇದರಲ್ಲಿ ಇದು ಮಾಡಿದ್ದಾರೆ. నిలోపమన్నది తీరని శాపమైనది పూజకు నోచని పూవే ఇది త్యాగంలోన పెద్దది రూపాన మాత్రం చిన్నది చిరుమత్సున్న జాబిలిది వామనుడి ఆడ జన్మ వరమిచ్చాడేల బ్రహ్మ బదులిచ్చి వెళ్ళవే ఓ కాలమా. ಸೊ ಅದು ಆದ ನಂತರ ಅದೆಷ್ಟು ವರ್ಷ ಆಯಿತು ಪ್ರೇಮಕಾ ಪೆಳ್ಳಿ ಧಾರಾವಾಹಿ? ಅಂದರೆ ಅದು ಒಂದು 3-4 ಮಂತ್ಸ್ ಏನೋ ರನ್ ಆಯಿತು. ಅದಾದಮೇಲೆ ಮಾಮೂಲಿ ಡ್ಯಾನ್ಸ್ ಮತ್ತು ಡ್ಯಾನ್ಸಲ್ಲೇ ನಾನು ಕ್ಲಾಸಸ್ಸು ಎಲ್ಲ ಇದು ಮಾಡಿ ನಮ್ಮ ಸರ್ ಜೊತೆನೇ ಕಂಟಿನ್ಯೂ. ನಮ್ಮ ಸರ್ ಶ್ರೀ ಎಂ ಸ್ವಾಮಿ ಅಂತ ನನ್ನ ಗುರುಗಳು, ಅವರ ಇನ್ಸ್ಟಿಟ್ಯೂಟಲ್ಲೇ ನಾನು ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಒಂದು ಸಮೃದ್ಧಿ ಸಂಗೀತ ನೃತ್ಯ ಶಾಲೆಯಲ್ಲಿ ಕೂಡ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಮನೆಯಲ್ಲಿ ಕೂಡ ನಾನು ಡ್ಯಾನ್ಸ್ ಕ್ಲಾಸ್ ತಗೊಳ್ತೀನಿ. ಡ್ಯಾನ್ಸಲ್ಲೂ ಕೂಡ ನೀವು ಟೀಚಿಂಗ್ ಮಾಡ್ತಿದ್ದೀರಾ. ಆ್ಯಂಡ್ ಏನೇನಾಗಿದೆ ಕ್ಲಾಸಿಕಲಲ್ಲಿ ನಿಮ್ಮದು? ಕ್ಲಾಸಿಕಲಲ್ಲಿ ಇದು ನಮ್ಮ ಗೌರ್ಮೆಂಟ್ SSLC ಬೋರ್ಡ್ ಎಕ್ಸಾಮ್ ನಡೆಸುತ್ತೆ. ಅದರಲ್ಲಿ ಜೂನಿಯರ್ ಸೀನಿಯರ್ ವಿದ್ವತ್ ಮುಗಿಸಿದ್ದೀನಿ. ಮತ್ತು ನನ್ನ ರಂಗಪ್ರವೇಶ ಕೂಡ ಆಗಿದೆ. ರೀಸೆಂಟಾಗಿ ಸೆಪ್ಟೆಂಬರಲ್ಲಿ ನನ್ನ ರಂಗಪ್ರವೇಶ ಕೂಡ ಆಯಿತು. ಓಕೆ, ಕ್ಲಾಸಿಕಲ್ ಡ್ಯಾನ್ಸಲ್ಲಿ ನಿಮಗೆ ಏನಕ್ಕೆ ಇಷ್ಟ ಆಗುತ್ತೆ ತುಂಬ ಡ್ಯಾನ್ಸ್ ಅಂದರೆ? ನನಗೆ ಗೊತ್ತಿಲ್ಲ, ಬಟ್ ಚಿಕ್ಕ ವಯಸ್ಸಿಂದನೂ ನಂಗೆ ಡ್ಯಾನ್ಸ್ ಅಂದ್ರೇ ತುಂಬಾ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲೂ ಕೂಡ ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಚಿಕ್ಕ ವಯಸ್ಸಲ್ಲೂ ಎಲ್ಲನ ಪ್ರೋಗ್ರಾಮ್ ಅಂದರೆ ನಮ್ಮೂರಲ್ಲಿ ನನ್ನ ಕರ್ಕೊಂಡು ಹೋಗೋರು, ಅವರೇನೆ ಎತ್ಕೊಂಡು ಹೋಗ್ಬಿಟ್ಟು ಡ್ಯಾನ್ಸ್ ಮಾಡಿಸೋರು. ನಾನು ತುಂಬ ಚಿಕ್ಕ ವಯಸ್ಸಿಂದನೇ ತುಂಬ ಡ್ಯಾನ್ಸ್ ಮಾಡ್ಕೊತಾ ಬಂದೆ. ಅದಾದಮೇಲೆ ಬ್ಯಾಂಗ್ಳೂರು ಬಂದಮೇಲೆ ನಮ್ಮ ಸರ್ ನನ್ನ ಗುರುತಿಸಿ, ನೀನು ಡ್ಯಾನ್ಸ್ ಮಾಡು, ನೀನು ಚೆನ್ನಾಗಿ ಕಲಿತೀಯಾ, ನಿನಗೆ ಅದರಲ್ಲಿ ಪ್ರತಿಭೆ ಇದೆ ಅಂತ ಹೇಳಿಬಿಟ್ಟು ಅವರು ನನ್ನ ಈ ಥರ ಮುಂದುವರ್ಸಿದ್ರು. ಸೊ ನಮ್ಮ ತಾಯಿ ಕೂಡ ನನ್ನ ಪ್ರೋತ್ಸಾಹಿಸಿ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದಾರೆ ಅವರಿಬ್ಬರು. ಸೊ ನಿಮ್ಮ ಫ್ರೆಂಡ್ ಹೇಳಿದ್ರು ಡ್ಯಾನ್ಸಿಗೋಸ್ಕರ ನೀವು ಕ್ಲಾಸ್ ಕೂಡ ಬಂಕ್ ಮಾಡಿ ಹೋಗ್ತಿದ್ರಂತೆ, ನಿಜನಾ? ಹೌದು, ನಾನು ಡ್ಯಾನ್ಸ್ಗೋಸ್ಕರ ಏನು ಬೇಕಾದರೂ ಮಾಡಿಬಿಡ್ತೀನಿ. ಡ್ಯಾನ್ಸ್ ಅಂದರೆ ಅಷ್ಟು ಇಷ್ಟ? ತುಂಬ ಇಷ್ಟ. ಯಾವ ಕ್ಲಾಸ್ ಬಂಕ್ ಮಾಡ್ತಿದ್ರಿ? ಯಾವ ಕ್ಲಾಸ್ ಅಂತಲ್ಲ, ಆ್ಯಕ್ಚುಲಿ ಕಾಲೇಜಸ್ ಅಂತ ಬಂದಾಗ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆ ಥರ ಎಲ್ಲ ಇರ್ತಿತ್ತು. ಸೊ ಪ್ರಾಕ್ಟೀಸ್ ಅಂತ ಬಂದಾಗ ಸ್ವಲ್ಪ ಬಂಕ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದರಲ್ಲಿ ನಮ್ಮ ಸೋಷಿಯಾಲಜಿ ಲೆಕ್ಚರರ್ ಬಂದು ಅವ್ರು ತುಂಬ ಸ್ಟ್ರಿಕ್ಟ್ ಇದ್ರು. ನೀನು ಪ್ರಾಕ್ಟೀಸ್ ಹುಡುಗರು ಮಕ್ಕಳು ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬೇಡ, ಗರ್ಲ್ಸ್ನೆಲ್ಲಾರನು. ಅಂದರೆ ಗ್ರೂಪ್ ಡ್ಯಾನ್ಸ್ ಮಾಡಲೇಬೇಕಲ್ವಾ, ಸೊ ಕರ್ಕೊಂಡು ಹೋಗ್ಬೇಡ ಅಂತೆಲ್ಲ ಬೈಯೋರು. ನಾನು ಇಲ್ಲ, ನಾವು ಮಾಡ್ತೀವಿ ಡ್ಯಾನ್ಸು ಅಂತ ಹೇಳ್ಬಿಟ್ಟು ಹೆಂಗೋ ಒಂದು ಏನೋ ಮಾಡಿ ಒಟ್ಟಿನಲ್ಲಿ ಪರ್ಫಾರ್ಮ್ ಅಂತೂ ಮಾಡ್ತಾ ಇದ್ವಿ. ಪ್ರೈಸ್ ಇಲ್ಲದೆ ವಾಪಸ್ ಅಂತೂ ಬರ್ತಾ ಇರಲಿಲ್ಲ. ಪ್ರೈಸ್ ತಗೊಂಡು ಬರ್ತಿದ್ರಿ? ಹೌದು, ಪ್ರೈಸ್ ತಗೊಂಡೇ ಬರ್ತಾ ಇದ್ವಿ. ಪ್ರೇಮಕಾ ಪೆಳ್ಳಿ ಧಾರಾವಾಹಿ ನಂತರ ಗೌತಮಿಗೆ ಬೇರೆ ಆಫರ್ ಬಂತಾ? ಆಫರ್ಸ್ ಇತ್ತು, ಬಟ್ ನಾನಿಲ್ಲಿ ಕ್ಲಾಸಸ್ ಎಲ್ಲ ಕಮಿಟ್ ಆಗಿಬಿಟ್ಟಿರೋದ್ರಿಂದ ಸ್ವಲ್ಪ ದಿನ ಬೇಡ. ಮತ್ತು ನಾನು ಅರಂಗೇಟ್ರಮ್ ಅಂದರೆ ಅದು 1 year 6 months ಬಿಫೋರಿಂದನೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಸೊ ನಮ್ಮ ಸರ್ ಹೇಳಿದರು ಪ್ರಾಕ್ಟೀಸಿಗೆ ಬಂದ್ರೇ ಮಾಡೋಕ್ಕಾಗೋದು ಅಂತ. ಸೊ ಅದರಿಂದ ಪ್ರಾಕ್ಟೀಸ್ಗೋಸ್ಕರ ಎಲ್ಲ ಬಿಟ್ಟಿದ್ದೀನಿ. ಈಗ ಮತ್ತೆ ಆಫರ್ಸ್ ಬಂದರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ.
ಸಿನಿಮಾದಲ್ಲಾದರೂ ಆ್ಯಕ್ಟಿಂಗ್ ಸಿಗ್ತಾ ಆಫರ್ ಬಂದಿತ್ತಾ ಗೌತಮ್? ಆಫರ್ಸ್ ಬಂತು, ತುಂಬ ಒಂದು 4-5 ಆಫರ್ ಬಂತು. ಆಮೇಲೆ ಅದಾದಮೇಲೆ ನನ್ನ ಕ್ಲಾಸಸ್ ಬ್ಯುಸಿ ಇರೋದ್ರಿಂದ ಮತ್ತು ನನ್ನ ಪ್ರಾಕ್ಟೀಸ್ಗೋಸ್ಕರ ಮಾಡೋಕ್ಕಾಗಲಿಲ್ಲ. ಮತ್ತು ಈಗ ಬರ್ತಾ ಇದೆ, ಮತ್ತೆ ಬಂದರೆ ನಾನು ಮತ್ತೆ ಈಗ ಕಂಟಿನ್ಯೂ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಇನ್ಮೇಲೆ ಆ್ಯಕ್ಟಿಂಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ವೆರಿ ಗುಡ್. ಮತ್ತಷ್ಟು ಮಾತಾಡ್ತೀನಿ ಗೌತಮಿ ಜೊತೆಗೆ. ಗೌತಮಿ ಎಂಥ ಟ್ಯಾಲೆಂಟೆಡ್ ಹುಡುಗಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಆಲ್ರೆಡಿ ಭರತನಾಟ್ಯದಲ್ಲಿ ಅವ್ರದ್ದೇ ಆದಂಥ ವಿದ್ವತ್ತನ್ನು ಪಡಿತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಆ್ಯಕ್ಟಿಂಗಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಬೇರೆ ಬೇರೆ ಕೆಲಸಗಳು, ಚಾಂಪಿಯನ್ ಅನ್ನುವಂಥ ರಿಯಾಲಿಟಿ ಶೋ, ಗೇಮ್ ಶೋ, ಅದರಲ್ಲೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಿದಂಥ ಹುಡುಗಿ. ಸೊ ಮತ್ತಷ್ಟು ಮಾತಾಡೋಣ ಗೌತಮಿ ಜೊತೆಗೆ ಒಂದು ಬ್ರೇಕ್ ಆದಮೇಲೆ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಗೆ ವೆರಿ ಟ್ಯಾಲೆಂಟೆಡ್ ಗರ್ಲ್ ಗೌತಮಿ ಇದ್ದಾರೆ. ಬನ್ನಿಯವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಗೌತಮಿ, ಡ್ಯಾನ್ಸು, ಆ್ಯಕ್ಟಿಂಗು, ಗೇಮ್ ಶೋ, ಮತ್ತಿನ್ನೇನು ಬರುತ್ತೆ ಗೌತಮಿಗೆ? ನಾನು ಸ್ವಲ್ಪ ದಿನ ಗ್ಯಾಪಲ್ಲಿ ಏನೇನೋ ಕಲ್ತಿದ್ದೀನಿ. ಟೈಲರಿಂಗ್ ಬರುತ್ತೆ, ಆ್ಯಂಡ್ ಎಂಬ್ರಾಯ್ಡಿಂಗ್ ಬರುತ್ತೆ, ಆ್ಯಂಡ್ ನಿಟ್ಟಿಂಗ್. ಓಕೆ, ಅದಾದಮೇಲೆ ಮೇಕಪ್ ಕೂಡ ಬರುತ್ತೆ. ಓಕೆ, ಆಲ್ಮೋಸ್ಟ್ ಎಲ್ಲ ಫ್ರೀ ಇದ್ದಾಗ ಗೌತಮಿ ಏನಾದ್ರು ಮಾಡ್ತಿರ್ತೀರಾ ಅನ್ಸುತ್ತಲ್ಲ? ಓಕೆ, ಸೊ ಗೌತಮಿ ಫ್ಯಾಮಿಲಿ ಬಗ್ಗೆ ನೋಡೋಣ. ಸೊ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ ಗೌತಮಿ? ನಾನು, ಅಮ್ಮ, ತಂಗಿ. ಅಮ್ಮ ಹೈಕೋರ್ಟಲ್ಲಿ SDA ಜಾಬ್ ಮಾಡ್ತಾ ಇದ್ದಾರೆ. ತಂಗಿ LLB ಮುಗಿಸಿ ಲಾಯರ್ ಈಗ. ಓಕೆ, 3 ಜನ ಫ್ಯಾಮಿಲಿಯಲ್ಲಿ ನಿಮಗೆ ಇಬ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅನ್ಕೋತೀನಿ ಅಲ್ವಾ, ಆಕ್ಟಿಂಗ್ ಹೋಗೋದಕ್ಕೆ ಎಲ್ಲ. ಸೊ ಅಮ್ಮ ಏನು ಹೇಳ್ತಾರೆ ಗೌತಮಿ ಬಗ್ಗೆ? ಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಕೇರಿಂಗ್ ತುಂಬ. ಅಮ್ಮ ಅಂದರೆ ನಂಗೆ ತುಂಬ ಇಷ್ಟ, ಅವ್ರಿಗೂ ತುಂಬ ಇಷ್ಟ. ಚೆನ್ನಾಗಿ ಕೇರಿಂಗಾಗಿ ನೋಡ್ಕೊಳ್ತಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ. ಓಕೆ, ಅಪ್ಪನ ಬಗ್ಗೆ ಕೇಳ್ಬೋದಾ? ಅಪ್ಪ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು. ಓಕೆ, ಸೊ ಅಮ್ಮನೇ ಕಷ್ಟಪಟ್ಟು ಬೆಳೆಸಿದ್ರು. ಅಮ್ಮ ಏನು ಮಾಡ್ತಿದ್ರು, ವರ್ಕ್ ಮಾಡ್ತಿದ್ರು? ಅಮ್ಮ ಅದೇ ಹೈಕೋರ್ಟಲ್ಲಿ SDA ಜಾಬ್ ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಮಕ್ಕಳನ್ನ ಅವರೇ ಸಾಕಿ. ಹೌದು. ಸೊ ನಿಜವಾಗ್ಲೂ ವುಮೆನ್ಸ್ ಡೇ ಆಚರಿಸಿದ್ವಿ ಮೊನ್ನೆ ಅಷ್ಟೇ. ಸೊ ಈ ವುಮೆನ್ಸ್ ಡೇಲಿ ನಿಜವಾಗ್ಲೂ ಅರ್ಥಪೂರ್ಣ ಅಂದರೆ ತಾಯಿ ಎಷ್ಟು ಮಹತ್ವದ ಪಾತ್ರ ವಹಿಸ್ತಾಳೆ ಮಕ್ಕಳ ಜೀವನದಲ್ಲಿ ಅಂತ ಅಲ್ವಾ? ನಿಮ್ಮ ಲೈಫಲ್ಲಿ ಇರ್ಬೋದು, ನನ್ನ ಲೈಫಲ್ಲಿ ಇರ್ಬೋದು, ತಾಯಿಯನ್ನ ಪಾತ್ರನೇ ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಅಮ್ಮನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ? ಐ ಲವ್ ಮೈ ಮಮ್. ಅಮ್ಮ ಅಂದರೆ ಬೇರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಅಮ್ಮ ಮಾಡೋಷ್ಟು ಬೇರೆ ಯಾರು ಕೂಡ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಅಮ್ಮ ಇರಬೇಕು. ಐ ಲವ್ ಮೈ ಮಮ್. ಐ ಲವ್ ಯು ಅಮ್ಮ. ಓಕೆ, ಅಮ್ಮ ಮತ್ತು ತಂಗಿ ಇವರಿಬ್ಬರು ಕೂಡ ಅವ್ರ ಬೇರೆ ಪ್ರೊಫೆಷನ್ನೇ ಬೇರೆ. ಸೊ ನಿಮ್ಮದು ಆಲ್ಮೋಸ್ಟ್ ಕಲೆಯ ಬಗ್ಗೆ, ಕಲೆ ಜೊತೆಗೆ ಬರ್ತಾ ಇದ್ದೀರಾ ಗೌತಮಿ. ಸೊ ನಿಮಗೆ ಹೋಗಲಿಕ್ಕೆ ಬರಲಿಕ್ಕೆ ಯಾರ ಜೊತೆ ಆಗ್ತಾರೆ? ನೀವೊಬ್ಬರೇ ಹೋಗಿ ಬರ್ತೀರಾ ಹೇಗೆ ಶೂಟಿಂಗಿಗೆಲ್ಲ? ಅಂದರೆ ಲಾಂಗ್ ಇದ್ದರೆ ಈಗ ಹೈದ್ರಾಬಾದ್, ಚೆನ್ನೈ ಆ ಕಡೆ ಹೋಗ್ಬೇಕಂದ್ರೆ ನನ್ನ ತಂಗಿ, ಯಾರು ನನ್ನ ತಮ್ಮ, ನನ್ನ ಕಸಿನ್ಸ್ ಯಾರಾದರೂ ಬರ್ತಾರೆ. ಅಂದರೆ ಒಬ್ಬಳನ್ನೇ ಬಿಡಲ್ಲ. ಸೊ ಸ್ವಲ್ಪ ಅದು ಕೂಡ ಪ್ರಾಬ್ಲಮ್ ಆಗಿ ಸ್ವಲ್ಪ ದಿನ ಶೂಟಿಂಗ್ ದೂರ ಆಯಿತು. ಸೊ ಹೈದ್ರಾಬಾದ್, ಚೆನ್ನೈ ಎಲ್ಲ ಅಮ್ಮ ಒಬ್ಬಳನ್ನೇ ಕಳ್ಸೋಕೆ ಒಪ್ಪಲ್ಲ. ಒಪ್ಪದೇ ಇರೋದ್ರಿಂದ ನನ್ನ ಕಸಿನ್ಸು ಮತ್ತು ನನ್ನ ಫ್ರೆಂಡ್ಸು ಅಥವಾ ನನ್ನ ತಂಗಿ, ನನ್ನ ತಮ್ಮ. ಎಷ್ಟು ದಿನ ಇರ್ತಿತ್ತು ಅಲ್ಲಿ ಹೈದ್ರಾಬಾದಲ್ಲಿ ಶೂಟ್? ನಿಮಗೆ ಶೂಟ್ ಇರ್ತಿತ್ತು. ಆಲ್ಮೋಸ್ಟ್ ನನ್ನ ಲೀಡ್ ರೋಲ್ ಆಗಿದ್ದರಿಂದ ತುಂಬ ದಿನ ಕಳಿಸ್ತಾನೆ ಇರಲಿಲ್ಲ ಮನೆಗೆ. ಎವ್ರಿ ಡೇ ಶೂಟ್ ಇರ್ತಿತ್ತು. ಎಲ್ಲರೂ ಮನೆಗೆ ಹೋದ್ರು ನನ್ನ ಕಳಿಸ್ತಾನೆ ಇರಲಿಲ್ಲ. ಒಂದಿನ ಕಳಿಸ್ತೀನಿ, ನಾಳೆ ಕಳಿಸ್ತೀನಿ, ಇವತ್ತು ಈ ಶೂಟ್ ಎಲ್ಲ ಮುಗಿಸಿದ್ರೆ ಅಂತ ಹೇಳಿದ್ರು. ಸೊ 12 o'clock ಆಯಿತು. ಅವಾಗ ನಾಳೆ ಕಳ್ಸಲ್ಲ ಅಂದ್ಬಿಟ್ರು. ಸೊ ಆಗ ತಕ್ಷಣ ಬೇಜಾರಾಗೋಯ್ತು, ಯಾಕೆಂದರೆ ನಾನು ಅಷ್ಟು ದಿನ ಅಮ್ಮನ ಬಿಟ್ಟು ಇರ್ತಿರ್ಲಿಲ್ಲ. ಸೊ ಅಷ್ಟು ದಿನ ಫುಲ್ಲು ಅಮರಾವತಿಲಿ ಶೂಟಿಂಗ್ ಇತ್ತು. ತುಂಬ ಚೆನ್ನಾಗಿತ್ತು ಪ್ಲೇಸು ಕೂಡ. ಸೊ ಅಲ್ಲಿರ್ತದ್ದು. ಇಲ್ಲಿ ಬ್ಯಾಂಗ್ಳೂರು ದೂರ ಅಂದ್ಬಿಟ್ಟು ಡೈಲಿ ಲೀಡ್ ರೋಲ್ ಆಗಿರೋದ್ರಿಂದ ಡೈಲಿ ಶೂಟ್ ಇರೋದು. ಸೊ ಅದರಿಂದ ಕಳಿಸ್ತಿರಲಿಲ್ಲ. ಅದಾದಮೇಲೆ ಹೈದ್ರಾಬಾದೆಲ್ಲ ಆಗ್ತಿತ್ತು, ಹೋಗ್ತಿದ್ದೆ, ಮಾಡಿ ಬರ್ತಾ ಇದ್ದೆ. ಸೊ ಅದಾದಮೇಲೆ ಅಮ್ಮ ಸ್ವಲ್ಪ ದಿನ ಆದರೆ ಹೋಗು. ಅದಾದಮೇಲೆ ಈಗ ಬ್ಯಾಂಗ್ಳೂರಲ್ಲಿ ಟ್ರೈ ಮಾಡ್ತಿದ್ದೀನಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡ್ತಿದ್ದೀನಿ. ಅಲ್ಲಿ ಸಿಕ್ಕಿದ್ರೆ ಚಾನ್ಸ್ಗಳು ಮಾಡ್ತೀನಿ. ನಿಮ್ಮ ಬಾಲ್ಯ ಎಲ್ಲ ಬೆಂಗಳೂರಲ್ಲೇ ಆಗಿದ್ದ ಹೇಗೆ? ಇಲ್ಲ, ನನ್ನ ಬಾಲ್ಯ ಬಂದು ನನ್ನ ವಿಲೇಜ್ ಗೌರಿಬಿದನೂರು ತಾಲೂಕು ಹತ್ರ ವಾಟದೋಸಹಳ್ಳಿ ಅಂತ. ಸೊ ನನ್ನ ಬಾಲ್ಯ 8th ಸ್ಟ್ಯಾಂಡರ್ಡ್ ತನಕನೂ ಅದೇ ಊರಲ್ಲಿ ಆಗಿದ್ದು. ಅದಾದಮೇಲೆ ಅಮ್ಮಂಗೆ ನಾನು 8th ಸ್ಟ್ಯಾಂಡರ್ಡ್ ಇರುವಾಗ ಜಾಬ್ ಬಂದಿತ್ತು, ಆಗ ಬ್ಯಾಂಗ್ಳೂರಿಗೆ ಬಂದಿದ್ದು. ಓಕೆ, ಅಲ್ಲಿ ನಿಮ್ಮ ಹಳ್ಳಿಯ ಅನುಭವ ಏನಾದರೂ, ಅಜ್ಜ ಅಜ್ಜಿದು ಜೊತೆ ನಿಮ್ಮ ಸ್ನೇಹಿತರು?
ಸೊ ಹೇಗಿತ್ತು ಅಲ್ಲಿ ಚಿಕ್ಕವರಿದ್ದಾಗ ನಿಮ್ಗೆ ಯಾವ ಥರ ಫ್ರೆಂಡ್ಸ್ ಇದ್ರು ಅಂತ? ಇದ್ರು ಎಲ್ಲ ಫ್ರೆಂಡ್ಸ್, ನನ್ನ ಕ್ಲಾಸ್ಮೇಟ್ಸ್ ಎಲ್ಲಾನು ಫ್ರೆಂಡ್ಸ್ ಆಗೇ ಇದ್ರು. ಸೊ ಎಲ್ಲರೂ ಫ್ರೆಂಡ್ಸ್ ಇದ್ರು ಸ್ಕೂಲಲ್ಲಿ ಎಲ್ಲ. ಹಳ್ಳಿಲಿ ಆಲ್ಮೋಸ್ಟ್ ಎಲ್ಲರೂ ತುಂಬ ಇಷ್ಟಪಡೋರು ನಮ್ಮ ಹಳ್ಳಿಲಿ ನನ್ನ. ಈಗ್ಲೂ ಎಲ್ಲರೂ ಅಷ್ಟೇ ಇಷ್ಟಪಡ್ತಾರೆ, ಹೋದ್ರೆ ಅಷ್ಟೇ ಖುಷಿಯಾಗಿ ಮಾತಾಡ್ತಾರೆ, ಅಷ್ಟೇ ಇಷ್ಟಪಡ್ತಾರೆ. ಸೊ ಸ್ನೇಹಿತರು ಅಂತ ತಗೊಳ್ಳೋದಾದ್ರೆ ಇಲ್ಲಿಗೆ ಬೆಂಗಳೂರಿಗೆ ಬಂದಮೇಲೆ ಬೆಂಗಳೂರಿಗೆ ಬಂದಮೇಲೆ ನನ್ನ ಕಾಲೇಜಲ್ಲಿ ಒಂದು ಗ್ಯಾಂಗೇ ಆಗಿದೆ. ಇದ್ದಾರೆ ಫ್ರೆಂಡ್ಸು. ಹೊರಗಡೆ ಹೋಗೋದು, ಡ್ಯಾನ್ಸ್ ಬಿಟ್ಟು ಏನೋ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತಿದ್ರಾ? ಹೌದು, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ನನ್ನ ಗ್ಯಾಂಗ್ ಇದೆ, ಅವ್ರ ಜೊತೆ ತುಂಬಾನೇ ಮಿಂಗಲ್ ಆಗ್ತೀನಿ. ತುಂಬಾನೇ ಹೊರಗಡೆ ಎಲ್ಲ ಹೋಗ್ತೀವಿ, ಎಲ್ಲ ಕಡೆ ಸುತ್ತಾಡ್ತೀವಿ. ಓಕೆ. ಸೊ ಗೌತಮಿ ಕೈಗೆ ಬ್ಯಾಂಡೇಜ್ ಏನಾಗಿದೆ ಗೌತಮಿ? ಏನಾಯ್ತು? ರೀಸೆಂಟಾಗಿ ನಮ್ಮದು ಡ್ಯಾನ್ಸ್ ಕ್ಲಾಸ್ ಆ್ಯನ್ಯುವಲ್ ಡೇ ಆಯಿತು. ಆಗ ಅದು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ನನ್ನದೇ ಸ್ವಲ್ಪ ಓಡಾಟನೂ ಇರುತ್ತೆ. ಆಗ ಸಾಂಗ್ CD ಪ್ಲೇಯರಲ್ಲಿ ಏನೋ ಸಾಂಗ್ ಪ್ಲೇ ಆಗಲಿಲ್ಲ ಅಂದ್ಬಿಟ್ಟು ಏನಾಯ್ತು ಅಂತ ನೋಡೋಕೆ ಓಡ್ತಾ ಇದ್ದೆ. ಸೊ ಬ್ಯಾಗ್ ಏನೋ ಅಡ್ಡ ಇತ್ತು. ಸೊ ಅದು ಬಿದ್ದು ಕೈ ತಮ್ಮ ಫಿಂಗರು ಬೆಂಡ್ ಆಗಿಬಿಟ್ಟಿದೆ. ಮೈ ಗುಡ್ನೆಸ್. ಡ್ಯಾನ್ಸ್ ಬಿಫೋರ್ ಡ್ಯಾನ್ಸು? ಇಲ್ಲ, ಅದು ಡಾನ್ಸ್ ಸ್ಟಾರ್ಟಿಂಗಲ್ಲೇ ಆಯಿತು. ಬಟ್ ಅದು ನನಗೆ ಆ ಬ್ಯುಸಿಲಿ ಗೊತ್ತಾಗಿಲ್ಲ, ಹಂಗೇನೆ ಡಾನ್ಸು ಕೂಡ ಮಾಡಿಬಿಟ್ಟಿದ್ದೀನಿ. ಆಗಲೂ ಪೇನ್ ಗೊತ್ತಾಗಿಲ್ಲ. ಅದಾದಮೇಲೆ 2-3 ಡೇಸ್ ಆದಮೇಲೆ ಪೇಯ್ನ್ ಜಾಸ್ತಿ ಆಗಿ ಡಾಕ್ಟ್ರ್ ಹತ್ರ ಹೋದಾಗ ಅದು ಬೋನ್ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಬ್ಯಾನಿಷ್ ಮಾಡಿದ್ದಾರೆ. ಸೊ ನಿಮಗೆ ಎಷ್ಟು ಡ್ಯಾನ್ಸ್ ಕ್ರೇಜ್ ಇದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಗೌತಮಿಯ. ಅದು ಬಿದ್ದಿದ್ದು ಕೂಡ ಪೆಟ್ಟು ಗೊತ್ತಾಗಿಲ್ಲ? ಇಲ್ಲ, ನನಗೆ ಗೊತ್ತಾಗಲೇ ಇಲ್ಲ. ಅದಾದಮೇಲೆ ಬಿದ್ದಿದ್ದೀನಿ ಅನ್ನೋದು ಕೂಡ ಮರ್ತು ಬಿಟ್ಟಿದ್ದೆ ನಾನು. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಕ್ಲಾಸ್ಗೆ ಹೋದಾಗ ನನಗೆ ಕೈ ನೋವು ಯಾಕಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ ಕ್ಲಾಸಲ್ಲಿ. ಒಬ್ಳು ಹುಡುಗಿ ಗರ್ಲ್ ಬಂದ್ಬಿಟ್ಟು, ಇಲ್ಲ ಅಕ್ಕ ನೀವು ಬಿದ್ರಿ, ನೀವು ಬಂದು ಹೇಳಿದ್ರಿ ನಾನು ಬಿದ್ದೆ ಅಂತ, ನೀವು ಬಿದ್ರಿ ಅಂತ ಅವಳೇ ನೆನಪಿಸಿದ್ಲು. ಹೋಗಾವೋ ನಾನು ಬಿದ್ದೆ ಅಲ್ಲಿ ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು. ಆಮೇಲೆ ಶಾಪ್ಗೆ ಹೋದೆ. ಓಕೆ, ಮತ್ತಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಎಸ್, ಗೌತಮಿಯ ಡ್ಯಾನ್ಸ್ ಕ್ರೇಜ್ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಹೌ ಕ್ರೇಜಿ ಶೀ ಈಸ್ ಅಂತ ಡ್ಯಾನ್ಸ್ ಬಗ್ಗೆ. ಸೊ ಕೈ ಗಾಯ ಮಾಡಿಕೊಂಡ್ರು ಕೂಡ ಅದರ ನಂತರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿ ನಂತರ ನೆಕ್ಸ್ಟ್ ಡೇ ಅವರಿಗೆ ಗೊತ್ತಾಗಿದೆ ನಾನು ಬಿದ್ದಿದ್ದೆ, ನನ್ನ ಬೆರಳು ಈ ಥರ ಬೆಂಡ್ ಆಗಿದೆ ಅಂತ. ಸೊ ಬ್ಯಾಂಡೇಜ್ ಹಾಕ್ಕೊಂಡು ಕೂಡ ನಾವು ಕರೆದ ತಕ್ಷಣವೇ ಬಂದರು. ಅಂದರೆ ಗೌತಮಿ ಒಬ್ಬ ಆ್ಯಕ್ಟಿವ್ ಆಗಿರುವಂಥ ಹುಡುಗಿ ಅನ್ನೋದಕ್ಕೆ ಇದೆ ಒಂದು ಸಾಕ್ಷಿ. ಮತ್ತಷ್ಟು ಗೌತಮಿ ಜೊತೆ ಮಾತಾಡೋಣ ಒಂದು ಬ್ರೇಕ್ ಆದಮೇಲೆ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗೌತಮಿ, ಬೇಜಾರು ಮಾಡ್ಕೋಬಾರ್ದು, ನಾನೊಂದು ಕ್ವಶನ್ ಕೇಳ್ತೀನಿ. ಏನಂದರೆ, ನೀವು ಹೇಳಿದ್ರಿ ನಿಮ್ಮ ಕ್ಯಾರೆಕ್ಟರ್ನ ಇಟ್ಕೊಂಡೇ ಪ್ರೇಮ ಕಪೆಳಿ ಧಾರಾವಾಹಿ ಮಾಡಿದ್ರು. ನಿಮಗೆ ಯಾವತ್ತಾದರೂ ಕೂಡ ನಿಮ್ಮ ಹೈಟು, ನಿಮ್ಮ ಪರ್ಸ್ನಾಲಿಟಿಗೆ ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ರು, ಅದ್ರ ಬಗ್ಗೆ ನಿಮ್ಗೇನಾದರೂ ಬೇಜಾರು ಇದೆಯಾ? ಇಲ್ಲ, ನನಗೆ ಗೊತ್ತಿರೋರು ಯಾರೂ ನನಗೆ ಆ ಥರ ಎಲ್ಲ ಬಿಹೇವ್ ಮಾಡಿಲ್ಲ. ಸೊ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಯಾವತ್ತೂ ಆ ಥರ ಏನೂ ಅನಿಸಿಲ್ಲ. ಎಲ್ಲರೂ ತುಂಬ ಚೆನ್ನಾಗೇ ನೋಡ್ಕೊಳ್ತಾರೆ. ಗೊತ್ತಿಲ್ಲದೆ ಇರೋರಿಗೆ ನಾನು ಆ ಥರ ಅಂತ ಗೊತ್ತೇ ಆಗಲ್ಲ. ಸೊ ನಂಗೆ ಆ ಪ್ರಾಬ್ಲಮ್ ಆಲ್ಮೋಸ್ಟ್ ಇಲ್ಲ. ಯಾಕಂದರೆ ಚಿಕ್ಕ ಹುಡುಗಿ ಅಂದ್ಕೊಂಡು ಆಲ್ಮೋಸ್ಟ್ ಚಿಕ್ಕ ಹುಡುಗಿ ಥರ ಟ್ರೀಟ್ ಮಾಡ್ತಾರೆ. ಸೊ ಗೊತ್ತಿರೋರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ನನಗೆ ಆ ಥರ ಯಾವುದು ಪ್ರಾಬ್ಲಮ್ ಇಲ್ಲ. ಏನು ಬೇಜಾರಾಗೋ ಪ್ರಾಬ್ಲಮ್ ಯಾರು ಕೂಡ ಕಿಂಡಲ್ ಮಾಡೋದು ಆ ಥರ? ಈಗ ಎಲ್ಲೋ ಹೊರಗಡೆ ಅಂದರೆ ಫ್ರೆಂಡ್ಸಿಗೆ ಗೊತ್ತಿರುತ್ತೆ, ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಗೊತ್ತಿರೋರ ಹತ್ರನೇ ಹೋಗ್ತೀನಿ. ಸೊ ಅದರಿಂದ ಅವ್ರ ಹತ್ರ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಗೊತ್ತಿಲ್ಲದೆ ಇರೋ ಕಡೆ ನನ್ನ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಮಗು ಥರ ಮಾತಾಡೋಕೆ ಶುರು ಮಾಡ್ಬಿಡ್ತಾರೆ, ಆಮೇಲೆ ಗೊತ್ತಾಗುತ್ತೆ. ಸೊ ನೀವೇನು ಮಗು ಥರ ಅನ್ಕೊಂಡು ಟ್ರೀಟ್ ಮಾಡ್ತಾರೆ. ನಾನು ಗೊತ್ತಿಲ್ಲದೆ ಇರೋರ ಹತ್ರ ಅದೇ ಥರ ಇದ್ಬಿಟ್ಟು. ಗೌತಮಿ ಸಾಮಾನ್ಯವಾಗಿ ಈ ಥರ ಎಲ್ಗೂ ಹೋಗಿ ಬರುವಾಗ ನಿಮಗೆ ಪುಟ್ಟ ಹುಡುಗಿ ಅಂತ ಟ್ರೀಟ್ ಮಾಡೋದ್ರಿಂದ ಬೇರೆ ರೀತಿಲಿ ಏನಾದರೂ ನಿಮಗೆ ಈಗ ನಿಮ್ಮದೇ ಆದ ಏನಾದರೂ ಒಂದು ಅವಶ್ಯಕತೆಗಳಿಗೆ ಅಂತ ಹೋಗಿರ್ತೀರಾ. ಸೊ ಅಲ್ಲಿ ಎಲ್ಲ ನನ್ನ ಮಗು ಅಂತ ಅನ್ಕೊಂಡ್ಬಿಡ್ತಾರಲ್ಲಪ್ಪ, ಏನು ಮಾಡೋದು ಅನ್ನೋ ಥರದ್ದು ಯಾವತ್ತಾರು ಪ್ರಸಂಗ ಬಂದಿದೆ ಏನಾದರೂ? ಏನಿಲ್ಲ, ಕೆಲವೊಂದು ಕಡೆ ಹೋದಾಗ ಅಂದ್ಬಿಡ್ತಾರೆ, ನೀನು ಚಿಕ್ಕ ಹುಡುಗಿ, ಪೇರೆಂಟ್ಸ್ ಕರ್ಕೊಂಬ, ಇಲ್ಲ ಅವ್ರು ಕರ್ಕೊಂಬ ಅಂತ ಹೇಳ್ತಾರೆ. ನಾನು ಅವಾಗ ಡೈರೆಕ್ಟಾಗಿ ಹೇಳಿಬಿಟ್ಟು, ನಾನು ಈ ಥರ ನನ್ನ ಚಿಕ್ಕ ಹುಡುಗಿ ಅಲ್ಲ, ನನಗೆ 28 ಇಯರ್ಸು, ಸೊ ಈ ಥರ ಅಂತ ಹೇಳಿದಾಗ ಅವ್ರು ನಾರ್ಮಲ್ ಆಗಿ ಇದು ಮಾಡಿ ನಂಗೆ ಏನು ಬೇಕಾದ ತೊಗೊಂಡು ಬರ್ತೀನಿ. ಓಕೆ, ಸಾಮಾನ್ಯವಾಗಿ ಏನು ಮಾಡ್ತಾರೆ ಗೊತ್ತಾ, ತುಂಬ ಜನ ನಾವು ಹಿಂಗಿದ್ದೀವಿ ಬಿಡಪ್ಪ, ಏನು ನಾನು ಶಾರ್ಟ್ ಇದ್ದೀನಿ, ನಾನೇನು ಮಾಡೋಕ್ಕೆ ಸಾಧ್ಯ, ಅಥವಾ ನನಗೆ ಒಂದು ಏನೋ ನ್ಯೂನತೆನ ಇಟ್ಕೊಂಡು ಅದನ್ನು ಕೊರಗುವಂತಹ ಜನರಿಗೆ ಏನು ಹೇಳ್ತೀರಾ ಗೌತಮಿ? ಕೊರಗೋ ಅಂತ ಅವಶ್ಯಕತೆ ಏನಿಲ್ಲ. ಅವ್ರದ್ದೇ ಅವ್ರವ್ರ ಲೈಫ್ಗೆ ಅವ್ರವ್ರದ್ದು ಏನೋ ಒಂದು ಇರುತ್ತೆ, ಒಂದು ಗುರಿ ಅಂತ ಇಟ್ಕೊಂಡು ಅದನ್ನ ತಲುಪಬೇಕು ಅನ್ನೋ ಇದರಲ್ಲಿ ಮೂವ್ ಮಾಡಿದ್ರೆ ಏನು ಅನ್ಸಲ್ಲ. ನಾವು ಆ ಥರ ಅನ್ಕೊಂಡ್ರೆ ಅನ್ನೋರು ಯಾವಾಗಲೂ ಇದ್ದೇ ಇರ್ತಾರೆ ನಮ್ಮ ಸಮಾಜ. ಚೆನ್ನಾಗಿರೋರ್ಗು ಅಂತಾರೆ, ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಅಂದ್ರು ಅಂತಾರೆ. ಏನಾದರೂ ನಮ್ಮದೇ ಅದು ಒಂದು ಗುರಿ ಇಟ್ಕೊಂಡು ನಾವು ಮುಂದೆ ಹೋದರೆ ಅದು
ಆರಾಮಾಗಿ ತಲುಪ್ಬೋದು. ನಾವು ಅವ್ರಂತಾರೆ ಇವ್ರಂತಾರೆ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ರೆ ಅದು ನಮ್ಮ ಲೈಫು ವೇಸ್ಟ್ ಆಗುತ್ತೆ. ಬಟ್ ಬೇರೆ ಏನು ಇದು ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಸೈಡ್ಗಿಟ್ಟು ನಾವು ನಮ್ಮ ಗುರಿ ನಾವು ತಲುಪಬೇಕು. ನಮ್ಮ ಲೈಫ್ ಯಾವ ಥರ ನಾವು ಇಷ್ಟಪಡ್ತೀವೋ ಆ ಥರ ಮುಂದೆ ಹೋದರೆ ಇದಾಗುತ್ತೆ. ಸೊ ತುಂಬ ಖುಷಿಯ ದಿನ ಯಾವುದು ಗೌತಮಿಗೆ? ತುಂಬ ಸಿಕ್ಕಾಪಟ್ಟೆ ಆ ಡೇನನ್ನ ಅಥವಾ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥದ್ದು ಯಾವುದು? ನನ್ನ ಅರಂಗೇಟ್ರಂ ನಡೆದಿದ್ದ ದಿನ. ಓಕೆ, ಕನಸು ನನಸಾಗಿದ್ದು ಅವತ್ತು. ನಾನು ತುಂಬ ದಿನದಿಂದ ಮಾಡಬೇಕು ಅಂದ್ಕೊಳ್ತಾ ಇದ್ದೆ. ಸೊ ತುಂಬ ಇಷ್ಟ ಇತ್ತು ಮಾಡೋಕ್ಕೆ. ಸೊ ಎಲ್ಲರ ಸಪೋರ್ಟಿಂದನೂ ಮಾಡಿದೆ. ಸೊ ತುಂಬ ಖುಷಿ ಆಯಿತು. ತುಂಬ ಖುಷಿ ಅನಿಸುತ್ತೆ ಆ ದಿನ ನನಗೆ. ಅದು ಮತ್ತು ನನ್ನ ಫ್ಯಾಮಿಲಿ ಜೊತೆ ಕಳೆದಿರೋ ದಿನಗಳು ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ಕಳೆಯೋವಾಗೆಲ್ಲನೂ ತುಂಬ ಹ್ಯಾಪಿಯಾಗಿರ್ತೀನಿ. ನನ್ನ ಫ್ರೆಂಡ್ಸ್ ಜೊತೆ ಇದ್ದಾಗ ತುಂಬ ಹ್ಯಾಪಿಯಾಗಿರ್ತೀನಿ. ಏನಿಷ್ಟ ತಿಂಡಿಲಿ? ಏನಿಷ್ಟ ಗೌತಮಿಗೆ ಊಟ? ತಿಂಡಿಲಿ ಕಬಾಬ್ ಇಷ್ಟ. ಚಿಕನ್ ಕಬಾಬ್ ಇಷ್ಟ. ಚಿಕನ್ ಕಬಾಬ್ ಇಷ್ಟ. ಅಮ್ಮ ಮಾಡ್ತಾರ? ಹಾಂ, ಅಮ್ಮ ತಂಗಿ ಇಬ್ಬರು ಮಾಡ್ತಾರೆ, ತಿಂತೀನಿ. ಓಕೆ, ಬೇರೆ ಈಗ ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ನೀವು? ಈಗ ಅಂದರೆ ಟೀಚರ್ ಆಗಿ ಕೂಡ ವರ್ಕ್ ಮಾಡ್ತಿದ್ದೀರಾ. ಸೊ ದುಡಿಯೋಕೆ ಶುರು ಮಾಡಿದ್ದೀರಾ. ಅಮ್ಮ ಏನು ಹೇಳ್ತಾರೆ ಗೌತಮಿ ಬಗ್ಗೆ? ಅಮ್ಮ ಕೇಳಲ್ಲ. ನಾನಾಗಿ ಕೊಟ್ಟರೆ ಇಸ್ಕೊಳ್ತಾರೆ. ನನ್ಗೇನು ಬೇಕೋ ಅದು ಖರ್ಚು ಮಾಡ್ತೀನಿ. ನಿಮ್ಗೇನು ಬೇಕಾ ತಗೊಳ್ತೀರಾ? ಮನೆಗೇನು ಕೊಡ್ಬೇಕಂತಿಲ್ಲ ಅಮ್ಮ? ಅಮ್ಮ ಏನು ಕೇಳಲ್ಲ, ನಂಗೆ ಅನ್ಸಿದ್ರೆ ಕೊಡ್ತೀನಿ. ಎಲ್ಲ ತಾಯಂದ್ರಿಗೊಂದು ಸಹಜ ಆಸೆ ಇರುತ್ತೆ, ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋ ಥರ. ಗೌತಮಿಗೆ ಆ ಥರ ಯಾವ ಥರ ಅಮ್ಮ ಮಾತಾಡಿದಾರ ಆ ವಿಷಯ? ಇಲ್ಲ, ಅಮ್ಮ ಇದುವರೆಗೂ ಯಾವತ್ತೂ ಆ ಥರ ಮಾತಾಡಿಲ್ಲ. ಆ ಥರ ಮಾತು ಕೂಡ ಬಂದಿಲ್ಲ. ಸೊ ಗೌತಮಿಗೆ ಏನು ಗುರಿ ಇದೆ ಮುಂದೆ ಜೀವನದಲ್ಲಿ? ಇದು ಅಂದರೆ ಭರತನಾಟ್ಯ ಬಿಟ್ಟು? ಅದೇ, ನನಗೆ ಡಾನ್ಸ್ ಬಿಟ್ಟು ಬೇರೆ ಏನು ಇದಿಲ್ಲ. ಡ್ಯಾನ್ಸಲ್ಲೇ ಮುಂದುವರಿಬೇಕು ಮತ್ತೆ ಆ್ಯಕ್ಟಿಂಗ್. ಓದು ಏನಾದರೂ ಮುಂದುವರಿಸೋ ಅಂತ ಇಚ್ಛೆ ಇದೆಯಾ? ಇಲ್ಲ, ಡಿಗ್ರಿ ನನಗೆ ಓದೋದು ಅಷ್ಟು ಇಷ್ಟ ಇರಲಿಲ್ಲ. ನಮ್ಮ ಅಮ್ಮಂಗೆ ನಾನು ಓದೋದು ತುಂಬಾ ಇಷ್ಟ. ಮಾಡಿ ಹೋಗ್ತಿದ್ರಿ ಡ್ಯಾನ್ಸ್? ನಾನು ಓದೋದು ನಮ್ಮ ಅಮ್ಮಂಗೆ ತುಂಬಾ ಇಷ್ಟ. ಅಮ್ಮಂಗೋಸ್ಕರ ಓದ್ದೆ, ನಂಗೋಸ್ಕರ ಓದಿಲ್ಲ, ಅಮ್ಮಂಗೋಸ್ಕರ ಓದ್ದೆ. ನಟನೆ ಅಂತ ಹೇಳಿದ್ರಿ ನೀವು. ಆ್ಯಕ್ಚುಲಿ ಒಂದೆರಡು ಆಫರ್ಗಳು ಕೂಡ ಆವಾಗ ತಗೊಳ್ಳಿಲ್ಲ ಬಿಕಾಸ್ ಆಫ್ ಡ್ಯಾನ್ಸು, ಅಥವಾ ಒಂದೇ ಥರದ ಪಾತ್ರಗಳು ಬರ್ತವೆ ಅಂತ ಏನಾದರೂ ಬಿಟ್ರೆ? ಇಲ್ಲ, ತುಂಬ ಈಗ ಆ ಥರ ಪಾತ್ರನೇ ಬರುತ್ತೆ ಅಂತಲ್ಲ. ಚಿಕ್ಕ ಹುಡುಗಿ ಮಾಮೂಲಿ ಚಿಕ್ಕ ಹುಡುಗಿ ಗರ್ಲ್ ರೋಲ್ ಆ ಥರದೇ ಬರ್ತಾ ಇದೆ. ಈಗಲೂ 2-3 ಬರೋ ಚಾನ್ಸಸ್ ಕೂಡ ಇದೆ, ಕೇಳಿದ್ದಾರೆ. ನಿನ್ನೆ ಕೂಡ ಫೋನಲ್ಲಿ ಕೇಳಿದ್ರು. ಬಟ್ ನಿನ್ನೆ ಕೂಡ ಫೋನಲ್ಲಿ ಕೇಳಿದ್ರು. ಸೊ ಆ ಥರ ಚಿಕ್ಕ ಹುಡುಗಿ ಪಾತ್ರಗಳು ಕೂಡ ಬರುತ್ತೆ. ನಿಮಗೇನು ಅಭ್ಯಂತರ ಇಲ್ಲ? ಯಾವ ಪಾತ್ರ ಮಾಡ್ತೀನಿ. ನಟನೆಯಲ್ಲಿ ಏನು ಆ ಥರ ಇದೆ? ಇಲ್ಲ, ನಾ ಮಾಡ್ತೀನಿ. ಯಾವ ಥರ ಆದರೂ ಕಾಮಿಕ್ ಇರ್ಬೋದು ಅಥವಾ ಸೀರಿಯಸ್ ಯಾವುದಾದ್ರೂ ಮಾಡ್ತೀರಾ? ಮಾಡ್ತೀನಿ. ಸೊ ಕೊನೆಯದಾಗಿ ಏನು ಹೇಳ್ತೀರಾ ಗೌತಮಿ? ಅಂದರೆ ನಿಮಗೆ ಹೋಲ್ ಲೈಫಲ್ಲಿ ನಿಮ್ಮ ಅಚೀವ್ಮೆಂಟಿಗೆ ತುಂಬ ಇದು ಆ್ಯಕ್ಚುಲಿ ಅಚೀವ್ಮೆಂಟ್. ನಾನು ಇಲ್ಲಿವರೆಗೂ ನೀವು ಡ್ಯಾನ್ಸ್ ಕಲ್ತಿದ್ದೀರಾ, ಆ್ಯಕ್ಟಿಂಗು ಏನಾದ್ರು ಮಾಡ್ತಾ ಇರ್ತೀರಾ. ಸೊ ಅವಿಷ್ಟು ಕೂಡ ಅಚೀವ್ಮೆಂಟ್ ಅಂತಲೇ ನಾನು ಪರಿಗಣಿಸ್ತೀನಿ. ಸೊ ಅದು ಹೊರತಾಗಿ ಕೂಡ ಗೌತಮಿಗೆ ತುಂಬ ತೃಪ್ತಿಕರವಾದಂಥ ಲೈಫ್ ಲೀಡ್ ಮಾಡ್ತಿದ್ದೀನಿ ಅಂತ ಅನಿಸ್ತೀಯಾ? ನನ್ನ ಲೈಫ್ ನಂಗೆ ತುಂಬ ಇಷ್ಟ. ನನ್ನ ಲೈಫಲ್ಲಿ ನಾನು ನನಗಿಷ್ಟ ಬರೋ ಥರನೇ ಇರಬೇಕು ಅನ್ನೋದು ತುಂಬ ಇಷ್ಟ. ನಾನು ಆ ಥರನೇ ಇರ್ತೀನಿ ಕೂಡ. ಅಮ್ಮ ಹೇಳಿದ್ರು ಕೂಡ ನಾನು ಇಲ್ಲ, ನನಗಿದು ಇಷ್ಟ ಇಲ್ಲ, ನನಗೆ ಇಷ್ಟ ಗೌತಮಿ ಆಟ ಅಂತಲ್ಲ, ಇಷ್ಟ ಇಲ್ಲ ಅಂದರೆ ಮಾಡಲ್ಲ. ಇಷ್ಟ ಇದ್ದರೆ ಖಂಡಿತ ಮಾಡ್ತೀನಿ. ನನಗೇನು ಇಷ್ಟ ಆಗುತ್ತೆ ಅದನ್ನೇ ಇದು ಮಾಡ್ತೀನಿ. ನನಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ನಾನು ಲೈಫ್ ಲೀಡ್ ಮಾಡ್ತೀನಿ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು? ಅಂದರೆ ಓವರಾಲ್ ಆಗಿ ಒಬ್ಬ ಮನುಷ್ಯರು ತಮ್ಮ ಗುರಿ ಜೀವನ ಅದನ್ನು ಇಟ್ಕೊಂಡು ಹೋದಾಗ ಬೇರೆ ಬೇರೆ ಪರಿಸ್ಥಿತಿಗಳು ಅವ್ರಿಗೆ ಅಡ್ಡ ಬರ್ತವೆ. ಬಟ್ ಅವೆಲ್ಲ ಹೊರತಾಗಿ ನಾವು ಏನು ಮಾಡಬೇಕು ಅವಾಗ ಅಂತ? ಇಲ್ಲ, ಎಲ್ಲ ಒಂದು ಇದ್ದಂದಾಗ ಲೈಫಲ್ಲಿ ಪ್ರಾಬ್ಲಮ್ಸು ಬರೋದು ಅದು ಕಾಮನ್. ಪ್ರಾಬ್ಲಮ್ಸ್ ಇಲ್ಲದೆ ಇರೋ ಲೈಫು ತುಂಬ ಕಡಿಮೆ ಇರಲ್ಲ, ರೇರ್ ಅಲ್ವಾ? ಸೊ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಅದನ್ನೆಲ್ಲನೂ ಫೇಸ್ ಮಾಡಿಕೊಂಡು ಅದನ್ನು ಇದು ಮಾಡ್ಕೊಳ್ದೆ ಅದಕ್ಕೂ ಒಂದು ದಾರಿ ಇರುತ್ತೆ. ಅದನ್ನು ಹುಡುಕಿ ಅದನ್ನ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗಲೇಬೇಕಲ್ವಾ? ಅದೇ ಪ್ರಾಬ್ಲಮ್ ಅಂದ್ಕೊಂಡು ಅಲ್ಲೇ ನಿಲ್ಬಾರ್ದು. ಸೊ ಅವ್ರದ್ದು ಅಂತ ಒಂದು ಅವ್ರವ್ರದ್ದೇ ಆದ ಒಂದು ಗುರಿ ಇರುತ್ತೆ. ಆ ಗುರಿ ಅಂತ ಇದ್ದಾಗ ಅದನ್ನ ತಲುಪೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅಡ್ಡ ಬರ್ತಾ ಇರುತ್ತೆ ಕೆಲವೊಂದು ಪ್ರಾಬ್ಲಮ್ಸು, ಬಟ್ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗಲೇಬೇಕು ಮುಂದೆ. ಸೊ ಅದೇ ಲೈಫ್ ಅಲ್ವಾ? ಹೋರಾಟ ಇದ್ದಾಗಲೇ ಅದಕ್ಕೆ ಜಯ ಅಂತ ಇರುತ್ತೆ ಒಂದು. ಥ್ಯಾಂಕ್ ಯು ಸೋ ಮಚ್ ಗೌತಮ್ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ. ನಿಮಗೆ ಆಲ್ ದ ವೆರಿ ಬೆಸ್ಟ್. ಓಕೆ, ನಿಮ್ಮ ಕನಸು ಈಡೇರಲಿ. ನೀವು ಅದ್ಭುತವಾದಂಥ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಕೊಡಿ, ಸಾಕಷ್ಟು ಆ್ಯಕ್ಟಿಂಗನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಸುದ್ದಿ ಚಾನಲ್ ಕರೆದು ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ಸುದ್ದಿ ಚಾನಲಲ್ಲಿ ಎಲ್ಲರಿಗೂ, ನಿಮ್ಮ ಟೀಮ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಎಸ್, ಇದು ಗೌತಮಿಯವರ ಮಾತು. ಗೌತಮಿ
ಸಿಕ್ಕಾಪಟ್ಟೆ ಎಂತೂಸಿಯಾಸ್ಟಿಕ್ ಆಗಿರ್ತಾರೆ, ಯಾವಾಗಲೂ ಕೂಡ ಖುಷಿಯಾಗಿರ್ತಾರೆ. ಸೊ ಇವನ್ ಆ್ಯಕ್ಟಿಂಗಲ್ಲೂ ಕೂಡ ಅವ್ರಿಗೆ ಅಳೋದಂದರೆ ಆಗಲಿಲ್ಲ ಅಂತಂದರೆ ಆ ಥರ ಖುಷಿ ಯಾವಾಗಲೂ ಇರಬೇಕು. ಜೀವನೋತ್ಸಾಹ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯರಲ್ಲೂ ಇರಬೇಕು. ಸೊ ಅದು ಆ ಥರ ಇರಲಿ, ಅವ್ರು ನಗ್ನಗ್ತಾ ಇರಲಿ, ಯಾವಾಗಲೂ ಅವ್ರ ಆಸೆ ಎಲ್ಲ ಈಡೇರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.